ತಂಪಾಗ್ತೈತ್ರಿ. ಮುರ್ಲಿಂಗಿ ಮಲ್ನಾಡ್ ಅಡಿಕೆ ಮೈಸೂರು ಇಳಿಯೋದಿದೆ ಸೇರಿದ್ರೆ ಬೆಲೆ ಕೆಂಪಲೆ. ಗುರುಲಿಂಗನವ್ರ ನಮ್ದು ಕೆಂಪಾಗ್ಬೇಕಂದ್ರೆ ನಿಮ್ದು ಜೊತೆ ಸೇರ್ಬೇಕ್ರಿ. ಹೌದು ಮತ್ತೆ ಸೇರಿಲ್ಲೇನು ಕೆಂಪು ಹೋರಿ ನ್ಯಾನಿ ಕೆಂಪಾಗಲ್ಲ ಸುಳ್ಳ ಬೇಕಾ? ನೀನಿರ್ಬೇಕು ಮಗ. ಹಂಗಾದ್ರೆ ಅಲ್ಲೇ ನಮ್ಮ ಹಳೆ ಸಿಲುಕು ಬಾ ಇಟ್ಟು ಕಳಿಸ್ತಾನೆ. ನಿನ್ ಮುಖ ಹಿಡ್ತೈತಿ. ಅಲ್ಲ ಅವ್ರ ಮಾಯ ಮುಡಿ ಸಂಧಿ ಕಡೆ ಬಾ ಅಂತ ಹೇಳಿದೆ. ನೀ ಏನೇನಾರ ಅಂತಿಲ್ಲ ಅವ್ರಿಗೆ. ಅದನ್ನ ಬಿಡಿಸಿ ವಾಕ್ಯ ಪೂರ್ಣವಾಗಿ ಹೇಳ್ಬೇಕು. ಜನ ಆಮೇಲೆ ಕಾಲ ಬಡಿತಾರೆ ನೋಡಿ. ಅವ್ರೇ ತಿಳ್ಕೊಂತಾರೆ ಅವ್ರಿಗೆ ಕೇಳಿದ್ರೆ ನಾ ಹೇಳ್ತಿದ್ದೀನಿ ಕೇಳಿಲ್ಲ. ಮಮ್ಮ ಇಡುವಂತೆ ಬಾ ಮಮ್ಮ. ಸರಿ ಹಾಗೆ ಬರ್ತಾರೆ ನೋಡ. ಒಂದು ಕೆಲಸಕ್ಕೂ ನನ್ನ ನಾಗರನಾಗಿ ನನ್ನ ಸೇರಿನ ತವಾಕಲಿಗೆ ಸಿಲಕನ ಸಿದ್ಧನಾಗಿ ಬಂದಿರುವೆಯ. ಅದರಂತೆ ಮೊನ್ನೆ ಕೊಂಡೆ ಬ್ಯಾಂಕಿನಿಂದ 50,000 ಹಣ ಸುರ್ಗೇಸ್ನಲ್ಲಿ ಬಚ್ಚಿಟ್ಕೊಂಡು ಬರುತ್ತಿರುವ ನಮ್ಮ ಬಲ ಭೀಮನಾಥ ಸಾರಥಿಯನ್ನು ಆ ಪರಮಾತ್ಮನಿಂದ ಸಮಾಧಿ ಮಾಡಿಸಿ ನನ್ನ ಹಣ ಕಸಿಕೊಂಡು ಎದುರು ಹಾಕಿ ಲೆಕ್ಕಿಸಿಕೊಂಡ್ರೆ ಮಾತ್ರಕ್ಕೆ ನಂದೇನ ಮಂದಿಗೆ ಏನು ಕಡಿಮೆ ಆಗಿಲ್ಲ. ನೀನು ಎತ್ತಾಗಿ ತೆಗೆಸ್ಕೊಂಡ್ರು 50,000 ಹಣದಿಂದ ನನ್ನೆಲ್ಲ ಶ್ರೀಮಂತಿಗೆ ಏನು ಕಡಿಮೆ ಆಗಿಲ್ಲ. ನದಿಯಲ್ಲಿ 50,000 ಬಳಸಿ ನೀರು ಕುಡಿದ್ರು ಏನು ಬಂದಿಲ್ಲ. ಸಗಂಡ ಒತ್ತು ನೋಡಿ ಸಮಯ ಸಗಿಸಿ ನಿನ್ನ ಶಿವನ ದರ್ಶನಕ್ಕೆ ನನ್ನ ಕಳಿಸದಿದ್ದರೆ ನನ್ನ ಹೆಸರು ನರ ಕೋಪದ ನರ ಯಾಕ ನಕ್ಷತ್ರ ನೀಲಕಂಠನೇ ಅಲ್ಲ. ಲಿಂಗ ಏ ಮಲ್ಲಿಂಗ ಹೊಳೆ ಹೊಳೆ ಮಾಡಿದ್ದಲ್ಲಿ ಕಟ್ಟೆ ಅಪ್ಪರ ನಿಂಗ ನಮ್ಮ ಕನಸಿನಾಗ ಯಾರೋ ಸತ್ತಾಗಿತ್ರಿ ಅದ ಹುಡುಕಾಟ ಬಂದ್ಬಿಟ್ಟು ನೋಡ್ರಿ. ಅಪ್ಪ ಸಾವ್ಕಾರ ಅದು ಏನ್ ಕೂಚ್ಬೇಕಂದ್ರಿ ಬಡ 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 ಕೂಚ್ಬಿಡ್ರಿ. ಮಲ್ಲಿಂಗ ಆ ಮಲ್ಲೇಸಿ ಕೊಡ್ಬೇಕ ಸಾಲ ಎಷ್ಟು ಆ ಮಲ್ಲೇಸ ಕೊಡಿದ್ರಿ ಆ ಕಾಂಡೆ ಬುಕ್ಕ 3 ದಿನ ಹುಡ್ಕಾಟೈತಿ. ಅದ್ರ ಯಾವ ಮೂಲ್ಯಾಗ ಇಟ್ಕೋಗ್ಯಾವಲ್ಲ ನೀವು ಸಿಗಬರ್ತಾರ್ರಿ. ಅದನ್ನ ಹುಡಿಕ ಬಂದು ನಿಮ್ ಮುಂದ್ ಕೂಸ್ತಾನ್ರಿ. ಮಂಡಲ ಪಂಚಾಯತಿ ಚೇರ್ಮನ್ ಚಂದ್ರೇಗೌಡ ಪಕ್ಕದವರು ಪರಿಮೇಸಿ ಮುಕ್ಕಮ್ಮ ಹಣ ಕೊಡುವುದು 13ನೇ ತಾರೀಕು ಇವತ್ತೇ. ಅವ್ರೆಲ್ಲ ಹಣ ಕೊಡದಿದ್ದರೆ ವಾಸ್ತವಸೆ ಮಾಡಿಕೊಂಡು ಬರುತ್ತೇನೆ. ಕಾಟೆ ಬುಕ್ 6 ಕೊಡ್ರಿ. ಲೆಕ್ಕ ಮಾಡಿ ಹೇಳದೆ ಅಭಿಬೇಕೆ ಹೊಲಕ್ಕೂ ನನ್ನ ಮಗನ ನನಗ ಅವಿವೇಕ ನನ್ನ ಮಗನ ಅಂತೇಳಿ ಅಂದ್ರ ಭೀಮರ್ಷಿ ನನ್ನ ಮಗನ ಅಂತಂದ ಅಪ್ಪರ ಅಪ್ಪರ ಏನಂದಪ್ಪ ಗೋವಿಂದ ಜೋಳ ಓದದ್ದು ಗೋವಿಂದ ಜೋಳ 11,000 ರೂಪಾಯಿ ರೀ. ಬಡ್ಡಿ ಸೇರಿ 22,000 ರೂಪಾಯಿ ನೋಡ್ರಿ. ಅಂದ್ರೆ ಅನಿಲ್ ಕುಮಾರಂದು ಅನಿಲ್ ಕುಮಾರಪ್ಪ ಬಾಳಿಗೆ 7 ಸೆಂಟಿ ಅಂತ ಓದಿದ್ರಿ ಬರೀ 15,000 ರೀ. ಅದು ಟೋಟಲ್ 15,000 ರೂಪಾಯಿ ಹಸರು 15,000 ರೂಪಾಯಿ ಬಡ್ಡಿ 30,000 ರೂಪಾಯಿ ನೋಡ್ರಿ. ತಂಗಿಯನ್ನು ಓದಿಸಲಿಕ್ಕೆ ತೆಗೆದುಕೊಂಡಿರುವ ಪದಾಧಿಕಾರಿ ಶಿವ ಆ ಶಿವಪ್ರಿ ತಂಗಿನ ದೇವಕ್ಕನ ಓದಿಸಕ್ ಹೋದಿದ್ದು ಬರೇ 3,000 ರೂಪಾಯಿ ನಿಮ್ ಬಡ್ಡಿ ಚಕ್ರ ಬಡ್ಡಿ ಸೇರಿ ಒಂದೊಂದು ಜೀರ ಆಗೈತಿ ನೋಡ್ರಿ. ಜೀರ ಅಂದ್ರ 30,000 ರೂಪಾಯಿ ಆಗೈತೆ ಅಂತ ಹೇಳಿದ್ರಿ. ಆ ಕಾರ ತೊಳೆದು ರೆಡಿ ಮಾಡಿ ಹಚ್ಚು ತಿರುಗತ್ತೀವಿ. ಅಪ್ಪ ಕೊಡಿ
ಅಪ್ಪರ ನಿನ್ನ ಕಾರ ತಗೊಂಡು ಬಾಳ ದಿವಸ ಆಯ್ತ್ರಿ ಪಲಾಟ್ನಾಗ ಹೋಗಿ ಬರ್ಲಿ ಅಂತ ಎಕ್ಕೆ ಬಾಳ ಬಿದ್ದದೆ ಹೇಳ ಕೆಲಸ ಮಾಡಲೇ ಮುಡ್ದಾರ ಆತ್ರಿ ಅಪ್ಪರ ದೌಡ್ ಜಲ್ದಿ ಬಿಡ್ತಾನೆ ಓದಿಸಲಿಕ್ಕೆ ತೆಗೆದುಕೊಂಡ್ರವ ನಾನು ಹೇಳಿದ ಸಮಯಕ್ಕೆ ಸರಿಯಾಗಿ ಬಡ್ಡಿ ಹೆಸರು ತಂದು ಕೊಡದಿದ್ದರೆ ಏನಿನ ತಂಗಿ ದುರ್ಗಾಳ ಬಟ್ಟೆ ಬೆತ್ತೆ ರೋಡ್ ಸೇವೆ ಮಾಡಿ ನಿಮ್ಮ ಹೇಳೋ ಪತ್ತೆ ಇಲ್ಲದೆ ಪತಾಕ ಕಸ್ತೀನಿ ಮಕ್ಕಳ ಈ ನೀಲಕಂಠ ಗುರಿ ಸಾಗಿಸಲೇಬೇಕೆಂದ ಹಠ ಕೊಟ್ಟರೆ ರಾಶಿ ಬಿದ್ದು ರಕ್ತದ ಓಟೆ ಆದ್ರೂ ಕೆಲಸ ಕಣ್ಣಿಟ್ಟವರ ತಲೆ ತೆಗೆಯದೆ ಬಿಡವಲ್ಲ ಈ ನೀಲಕಂಠ ರೆಡ್ಡಿ ಯಾಕ್ರಿ ನಾನು ಬೆಂಗಳೂರಿಗೆ ಹೋಗುವೆ ಬರೋದೇ 2 ದಿನ ಲೇಟ್ ಆಗುತ್ತೆ ಮನೆ ಕಡೆ ಜೋಕೆ ಹೆಂಗ ನಮ್ ಗುರ್ಲಿಂಗ್ ಪ್ಯಾಟ್ ಹೋಗ್ಯಾರ ನಾನು ಒಟ್ಟು ಪ್ಯಾಟ್ ಹೋಗಿ ಸೇರು ಮನೆ ನೋಡದ ಅಕ್ಕಿಗೋಸ್ಕರ ಹೋಗಿ ಬಂದ್ಬಿಟ್ಟು ನಿಂಗೆ ಎಲ್ತಿರಿಗೆ ನನ್ನ ಗುರ್ಲಿಂಗಿನ ಮರ್ಲಿಂಗಿ ಕೇಳ ಜಾನ ಯಾತ್ರಿಯ ಚೆನ್ನಾಗಿ ಮಾಡು ಹಸಿದ ಬಳ್ಳವರಿಗೆ ಅನ್ನವ ನೀಡು ದಾನ ಧರ್ಮವಾಗಿ ನೀನು ಇದು ನಮ್ಮದೇ ಮನೆ ಶಿವು ವಾದ್ಯಪ್ಪನವರು ನಮ್ಮ ಅಣ್ಣ ಇರ್ಲಿ ನಮ್ಮ ಅಣ್ಣನ ಕೇಳಿಕೊಂಡು ಬಂದ ವಿಷಯ ಏನು ಯಾಕೆ ಶಿವು ಮೂಕನಾಗಿ ನಿಂತು ಬಿಟ್ಟಿ ಮಾನವನಾಗಿ ಹುಟ್ಟಿದ ಮೇಲೆ ಕಷ್ಟ ಸುಖ ದುಃಖ ಬರ್ಬೋದು ಸಹಜ ಹೆದರಿಸಿ ನಡೆಯುವುದು ಮಾನವನಾದ ನಮ್ಮ ಧರ್ಮ ನನಗೆ ಸರ ಯಾಕೆ ಅಂದರೆ ನನ್ನ ಯಾಕ ತಾಯಿ ಕೊಡ ಉಸಿರು ಇವಾಗ ಅವಳೇ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿ ಅವಳೇ ಕಂಡ ಮಕ್ಕಳ ನನ್ನ ಉಡಿಯಲ್ಲಿ ಹಾಕಿ ಅವಳನ್ನ ಎಷ್ಟೇ ಕಷ್ಟ ಬಂದ್ರು ಓದ ನಿಲ್ಲಿಸಬೇಡ ಅವಳು ಚೆನ್ನಾಗಿ ಓದಿಸಿ ಒಳ್ಳೆ ವೇತನ ಕೊಟ್ಟು ಮದುವೆ ಮಾಡಿ ಎಂದು ನನ್ನಿಂದ ಪಾಠ ತೆಗೆದುಕೊಂಡು ಶಿವಪ್ಪಾದ ಸೇರಿದರು ಸ್ವರ್ಗವಾಗಿ ಅಲ್ಲಿಂದ ಇಲ್ಲಿವರೆಗೂ ಅವರ ಪೋಷಣೆ ಭಾರ ನನ್ನದಾಗಿದೆ ಈಶ್ವರ ನನ್ನದಾಗಿದೆ ಅವರ ತಲೆಯ ಮೇಲೆ ಕಕ್ಷತಿ ಕಾಲ ಹಾಕಿ ಅಣ್ಣನಾದ ನನ್ನ ತಲೆಯ ಮೇಲಿನ ಭಾರ ಉಳಿಸಿಕೊಳ್ಳಬೇಕೆಂದು ಆಗಲೇ ಶ್ರಮಿಸ್ತಾ ಇದ್ದಾರೆ ಈಶ್ವರ ಶ್ರಮಿಸ್ತಾ ಇದ್ದಾರೆ. ಶಿವು ನಿನ್ನ ತಂಗಿಯರು ಏನು ಮಾಡ್ಕೊಂಡಿದ್ದಾರೆ? ಮೊದಲನೇ ತಂಗಿ ದುರ್ಗ ಅಂತ ಓದ ಮುಗಿಸಿ ಮನೆ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇ ತಂಗಿ ದೇವಿ ಅಂತ ಹಾವೇರಿಯಲ್ಲಿ ಗಾಂಧಿಪುರ ಕಾಲೇಜಿನಲ್ಲಿ ಬಡತನದ ಭೂತಕ್ಕೆ ಸಿಲುಕಿ ಬೆಂದಾದರೂ ತಂಗಿಯರ ಉಜ್ವಲ ಭವಿಷ್ಯಕ್ಕಾಗಿ ನಿನ್ನ ಜೀವನವನ್ನು ಮುಡುಪಾಗಿಟ್ಟ ನೀನು ಕರ್ಣಮಯಿಸುವ ಕರ್ಣವು ನಿನ್ನನ್ನು ನನ್ನ ಶ್ರೇಷ್ಠನೆಂದು ಹೇಳಿಕೊಳ್ಳಲು ನನಗೆ ತುಂಬಾ ಹೆಮ್ಮೆ ಆಗುತ್ತಿದೆ. ಏನಂತ ಒಳ್ಳೆ ಶ್ರೇಷ್ಠ ಸಿಗಬೇಕಾದ್ರೆ ನಾ ಪೂರ್ಣ ಜನ್ಮದ ಪುಣ್ಯ ಮಾಡಿದೆ ಅಪ್ಪ, ನಾ ಪೂರ್ಣ ಜನ್ಮದ ಪುಣ್ಯ ಮಾಡಿದ್ದೇನೆ. ಇಲ್ಲಿ ನಮ್ಮ ಮನೆ
ಏನಾದರೂ ಕೆಲಸವಿತ್ತಾ? ಮೊನ್ನೆ ನಿಮ್ಮ ಅಣ್ಣ ಮಾದೇವಪ್ಪ ಇಲ್ಲಿ ಆಲಯ ಮನ ಗುಡಿಯಲ್ಲಿ ಭೇಟಿಯಾಗಿ ಓದು ಮುಗಿಸಿ ಮನೆಯಲ್ಲಿರುವ ನಿನ್ನ ತಂಗಿ ದುರ್ಗಾಳಿಗೆ ಇಲ್ಲ ಪಕ್ಕದ ಊರಿನಲ್ಲಿ ಒಂದು ವರವನ್ನು ನೋಡಿದೆ. ನಿನ್ನ ತಂಗಿಯರ ಫೋಟೋ ತಂದು ಕೊಡುವಂತ ಹಾಗೂ ವರನಿಗೂ ವರದ ಮನೆಯವರೆಗೂ ತೋರಿಸಿ ಅವರ ಅಭಿಪ್ರಾಯವನ್ನು ನನಗೆ ತಿಳಿಸ್ತೇನೆ ಅನ್ನುತ್ತಾ. ಶಿವ, ನಿನ್ನ ತಂಗಿಯರ ಫೋಟೋ ನಾನು ಒಮ್ಮೆ ನೋಡಬಹುದೇ? ಅರ್ಜುನ ತೇಜಸ್ವರ ಧಾರಾಳವಾಗಿ ನೋಡು. ಇದು ಮೊದಲನೇ ತಂಗಿ ದುರ್ಗಾಳ ಫೋಟೋ, ಇದು ಎರಡನೇ ತಂಗಿ ದೇವಿ ಫೋಟೋ. ಪರವಾಗಿಲ್ಲ ಶಿವ, ನಿನ್ನ ತಂಗಿಯರು ಬಹಳ ಚೆನ್ನಾಗಿದ್ದಾರೆ. ನೋಡು ಶಿವ, ಇನ್ನು ಮುಂದೆ ನಿನ್ನ ತಂಗಿಯರ ಮದುವೆ ಬಗ್ಗೆ ನೀನು ಚಿಂತಿಸಬೇಡ. ನಿನ್ನ ಮೊದಲ ತಂಗಿ ದುರ್ಗಾಳ ಮದುವೆ ಆಯ್ತು ಅಂತ ತಿಳ್ಕೊ. ಇದೇನು ಈಶ್ವರ, ಇದೇನು ಹೇಳ್ತಿರುವೆ? ನಿಜವನಿಗೆ ಆಗಿದ್ದೇನೆ. ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ನೆರವರ ಮನೆಯ ಕೇಳುವುದು ಯಾವ ನ್ಯಾಯ? ಅಂದರೆ ನಿನ್ನ ಮಾತಿನ ಅರ್ಥ? ಶಿವ, ಇವನ ತಂಗಿ ದುರ್ಗಾಳ ನಮ್ಮ ಅಣ್ಣ ಮಾದೇವನ ಮಡದೆಯಾಗಿ ಬಂದರೆ ಈ ನಮ್ಮ ಮನೆ ನಂದ ಹೋಗಲಾಗದ ಸಂದೇಹವೇ ಇಲ್ಲ. ಅಂಗದ ಅರಗಿಣಿಯಂತೆ ಇರುವ ಶಿವನ ತಂಗಿ ದುರ್ಗಾ ನಮ್ಮ ಅಣ್ಣನ ಮಡದೆಯಾಗಿ ಬಂದರೆ ಈ ನಮ್ಮ ಮನೆ ನಂದ ಹೋಗಲಾಗದ ಸಂದೇಹವೇ ಇಲ್ಲ. ಈ ವಿಷಯ ಶಿವನಿಗೆ ಈಗಲೇ ತಿಳಿಸುವುದು ಬೇಡ. ಮೊದಲು ಅಣ್ಣ ಮಹಾದೇವನಿಗೆ ವಿಷಯ ತಿಳಿಸಿ ಆಮೇಲೆ ವಿಷಯ ತಿಳಿಸಿದ್ರ. ಏಕೆ ಈಶ್ವರ, ಏಕೆ ಮೂಕನಾಗಿ ನಿಂತು ಬಿಟ್ಟೆ? ಶಿವ, ನಿನ್ನ ಮುಂದೆ ನಿನ್ನ ತಂಗಿಗೆ ವರ ಹುಡುಕುವ ಅಗತ್ಯವೇ ಇಲ್ಲ. ನಾನೇ ಒಂದು ಒಳ್ಳೆ ವರವನ್ನು ಹುಡುಕಿದ್ದೇನೆ. ಇದೇನು ಈಶ್ವರ, ಇದೇನು ಹೇಳ್ತಿರುವೆ? ನೀನು ನನ್ನ ತಂಗಿ ವರವನ್ನು ನೋಡಿದ್ಯಾ? ಹಾಗಾದ್ರೆ ಅವನು ಯಾರು? ಅವನ ಊರು ಯಾವುದು? ಶಿವ, ನಿನ್ನ ತಂಗಿಯ ಕೈ ಹಿಡಿಯುವ ಗಂಡಿನ ಊರು ಇದೆ. ಆದರೆ ಅವನ್ಯಾರು, ಅವನ ಹೆಸರೇನು ಅಂತ ದಯವಿಟ್ಟು ಕೇಳಬೇಡ. ನಾಳೆ ಮಂಗಳವಾರ ನಮ್ಮೂರ ಆಲದಮ್ಮನ ಜಾತ್ರೆಗಿನ ಒಳ್ಳೆ ಮುಹೂರ್ತ ಇದೆ. ನಿನ್ನ ತಂಗಿಯನ್ನು ಕರೆದುಕೊಂಡು ನಮ್ಮ ಮನೆಗೆ ಬಾ. ಅವಾಗ ನಿನಗೆ ಗೊತ್ತಾಗುತ್ತೆ ವರ ಯಾರು ಏನು ಅನ್ನೋದು. ಸೇತಾದ ನಿನ್ನ ಮಾತು ಮೇರಲು ಸಾಧ್ಯ ಈಶ್ವರ. ನೀ ಹೇಳದಂತೆಯಾಗಲಿ, ಬರುತ್ತೇನೆ. ಹೋಗಿ ಬಾ ಶಿವು. ಈ ದುರ್ಗಳ ಕೈ ಹಿಡಿಯುವ ನಮ್ಮ ಅಣ್ಣ ಮಾದೇವ ಆದರೆ ಈ ದೇವಿಯ ಕೈ ಹಿಡಿಯುವ ಕಂಡು ನಾನು ಏಕೆ ಆಗಬಾರದು? ದೇವಿ, ನಿನ್ನ ಫೋಟ ನೋಡಿದ ಕ್ಷಣದಲ್ಲಿ ನಿನ್ನನ್ನು ಪ್ರೀತಿಸಲು ಶುರು ಮಾಡಿದೆ. ಐ ಲವ್ ಯು ದೇವಿ, ಐ ಲವ್ ಯು. ಅಣ್ಣ ಮಾದೇವ ಎತ್ತು ಮೇಸಲು ಹೊಲಕ್ಕೆ ಹೋಗಿದ್ದಾನೆ. ಈ ಫೋಟೋವನ್ನು ಅವನಿಗೆ ತೋರಿಸಿ ವಿಷಯ ತಿಳಿಸಿದರಾಯ್ತು. ಹಿಂದೆ ಮಾರಿ ಕಾಲ ಕಾಯುತ್ತಿದ್ದ ಈ ಸೆಕಂಡ ಇಂದು ಈ ಕಲಿಯುಗದ ಕಾಲ ಈ ವಿಷಕಂಡರದ ಕೆಣಕಿ ಕಲಿಯುಗದಲ್ಲಿ ಮಿಟುಕಿಸಿ ನೋಡುವ ಕುನ್ನೆ ಈ 25 ಹಳ್ಳಿಗಳಲ್ಲಿ ಜನಿಸಿಲ್ಲ. ಜನಿಸಿದ್ದೇ ನಿಜವಾದರೆ ಹಾರಾಡುವ ಹತ್ತಾಗಿ ಹೋರಾಡುವ ಹುಲಿಯಾಗಿ ಸಿರಾಗಿದ್ದು ಬಿಸಿ ರಕ್ತವನ್ನೇ ಕುಡಿಯದೆ ಬಿಡಲಾರ ಈ ಜಲದಂಕಮ್ಮಲ್ಲ. ನಾನು ಅನ್ನ ಹಾಕಿ ಸಾಕಿಸಲು ಇತ್ತಿರುವ ಆ ಪರಮಾತ್ಮನ ಕೈ ಚಾಕ
ಚಾಣಾಕ್ಷರದಿಂದ ನಾನು ಹಂತ ಹಂತವಾಗಿ ಶ್ರೀಮಂತರ ಶಿಕಾರಿ ಮೇಲೆ ಶಿಕಾರಿಯಾಗಿ ಬೆಳೆಯುತ್ತಿರೋದು ಕರಕ್ಕೆ ಕಂಕಣ ಕಟ್ಟಿ ವಿಳಂಬ ಕೊಟ್ಟು ರೌಡಿಗಳನ್ನು ಮಟ್ಟ ಹಾಕಲು ರಣರಂಗಭೂಮಿ ಯುದ್ಧಕ್ಕೆ ಇಳಿದರೆ ಸಾಕು ಸಾವಿರಾರು ಗುಂಡಿನ ಮಳೆ ಸುರಿದರು ಹುಲಿಯಂತೆ ಜಿಗಿದು ಹತ್ತಿರಂತೆ ಹಾರಿ ಮಿಂಚಿನಂತೆ ಕಣ್ಮರಿಯಾಗಿ ಬರುವನವನು ನಿಜವಾಗಲು ಸೂರ್ಯ ವಂಶದಲ್ಲಿ ಹುಟ್ಟಿರುವ ಸರ್ವೇ ಕಂಡ ಹುಲಿಗಳ ಕಂಡ ನಿಜ. ಓಹೋ, ಇವತ್ತು ತಾರೀಕು 13. ಈ ಹಣವನ್ನು ಹಾವೇರಿ ಕೆವಿಸಿ ಬ್ಯಾಂಕಿಗೆ ಕಟ್ಟಿ ಹಾವೇರಿಯಲ್ಲಿ ಮೆಡಿಕಲ್ ಕಾಲೇಜ್ ಓದುತ್ತಿರುವ ನನ್ನ ತಂಗಿ ಗಂಗಾಳನ್ನು ಭೇಟಿಯಾಗಿ ಬಂದರಾಯ್ತು. ಪರಮಾತ್ಮ ನಿನ್ನನ್ನು ನನ್ನ ಅಸ್ತ್ರವಾಗಿ ಉಪಯೋಗಿಸಿಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಸಾಧಿಸಿಕೊಂಡ ನಂತರ ನಾನೇ ನಿನಗೆ ಮೋಸದ ಪಾಶ್ಯ ಆಗಿ ನಿನ್ನನ್ನು ಮಾಡಿಸಿ ನಿನಗೆ ನರಕದ ತಾಯಿ ನಾನು ತೋರಿಸದಿದ್ದರೆ ನನ್ನ ಹೆಸರು ವೀರಾದಿ ವೀರ ಕಂಟನೇ ಅಲ್ಲ. ತಲೆ ತೆಗೆಯುವ ಯಮನು ನಾನೇ. ಹೆಣ್ಣಂದ್ರೆ ನನಗೆ ಮಮಕಾರ, ಅವರ ಕಣ್ಣಿನ ಪ್ರಭುವಾದ ನನಗೆ ಆ ದೇವರೇ ಜೊತೆಗಾರ. ಜನ್ಮ ಎತ್ತಿ ಹುಟ್ಟಿ ಬಂದರು ಬಡಬಗ್ಗರನ್ನ ಕಾಯುವ ನಾಯಕ ಈ ಪರಮಾತ್ಮ. ಒಂದು ವೇಳೆ ಆ ಸೂರ್ಯ ಚಂದ್ರ ಮತ್ತೆ ಮರು ಹುಟ್ಟದಿದ್ದರು ದುಷ್ಟರ ಸಂಹಾರಕ್ಕಾಗಿ ಶಿಷ್ಟರ ಪರಿಪಾಲನೆಗಾಗಿ ಹುಟ್ಟಿ ಬರುವನು ಈ ಭೂಗತ ಲೋಕಕ್ಕೆ ಈ ಕಲಿಗದ ಪರಮಾತ್ಮ. ಕೈ ತುತ್ತ ನಿಂತು ಬರೆಯುವ ತಾಯಿ ಗುಣದವನು ನಿನ್ನೆ ಬಳಸಿದ ಪುಣ್ಯಗಳ ಸದನ ಮಾಡುವನೇ ನನ್ನ ತೆಲ. ಮಹಾಭಾರತದ ಭೀಮನ ತೊಡೆ ಕಟ್ಟಿ ಕಂಡನ. ಈ ಪರಮಾತ್ಮ ಕುಂತಲ್ಲೇ ಸಿಂಹಾಸನ, ನಿಂತಲ್ಲೇ ಚುಕ್ಕೆ ಹಂದರ. ಗಂಡದಿಯೇ ನ್ಯಾಯ, ಈ ದೇಹ. ಈ ಪರಮಾತ್ಮ ದೃಷ್ಟಿ ಇಟ್ಟು ನೋಡಿದ್ರೆ ಸಾಕು ಪರಮಾತ್ಮನ ಮೂರ್ತಿಯಲ್ಲೇ. ಈ ಪರಮಾತ್ಮ ಸಿಡಿದರೆ ಸುನಾಮಿ, ಕರಸಿಡಲು. ಈ ಪರಮಾತ್ಮ ಕೊಟ್ಟರೆ ಬಂಗಾರ, ಇಟ್ಟರೆ ಅಂಗಾರ. ಅದನ್ನು ಕೇಳಲು ನೀವ್ಯಾರು? ಹತ್ತು ಹಸಿರಿನ ಸೊಬಗನ್ನೇ ಮೈ ತುಂಬ ಹೊತ್ತ ನಿಂತಿರುವ ಈ ವನಜೀವತಿ ಆಶ್ರಮದಲ್ಲಿ ವಾಸಿಸುವ ಆಶ್ರಯ ಪ್ರೀತಿಯ ಪುತ್ರ. ನಾನು ಈ ಊರಿನ ಹುಲಿ ಶ್ರೀಮಂತರ ತಂಗಿ. ಹೆಣ್ಣೆ
ಅಷ್ಟೇ. ಮತ್ತೆ ಕೈ ಎತ್ತಿದರು ಶ್ರೀಮಂತರೆಂಬ 3 ಅಕ್ಷರದ ನುಡಿಯನ್ನ ಅಂತ ಬಂದ ಶ್ರೀಮಂತರೇ ನನ್ನ ಸಂಸಾರವನ್ನು ಸರ್ವನಾಶ ಮಾಡಿದವರು. ಹೇ ಹಳ್ಳಿರಂಬಿ ಬೆಳೆಗೊಂಬಿ, ನೀನು ಮೆಚ್ಚರಾಗಿರ್ವಿಯಾ? ಓಹೋ, ನೀನು ಪ್ರೀತಿಸಿ ಮದುವೆ ಆಗಬೇಕೆಂದು ಪ್ಲಾನ್ ಮಾಡಿದ್ದೀರಾ? ತುಮರೆ ನಾಮ್ ಕ್ಯಾ ಸಂಪೋಲ್? ಈ ಊರಿನ ರಾಷ್ಟ್ರೀಯ ಒಡೆಯನಾದ ಆ ಸೃಷ್ಟಿಕರ್ತ ಯಾರು? ಶಿವ. ಆ ಶಿವನಿಗೆ ಇನ್ನೊಂದು ಹೆಸರೇನು? ಪರಮಾತ್ಮ. ಆ ಪರಮಾತ್ಮನ ಪತ್ನಿಯಾದ ಪಾರ್ವತಿಯ ಸವತಿಯ ಹೆಸರೇನು? ಗಂಗಾ. ಅದೇ ಈ ಶ್ರೀಮಂತ ಹುಲಿಯ ತಂಗಿಯ ಹೆಸರು. वारे वाह गंगा, वारे वाह, तुम्हारे माँ बाप गंगा, तुम्हारे माँ बाप, मेरे नाम तू नहीं जानती, मेरे नाम परमात्मा. ನೀನು ಪರಮಾತ್ಮನಾದರೇನು ಯಾರಾದರೇನು ಸುಮ್ಮನೆ ನನಗೆ ದಾರಿ ಬಿಡು. ಎಲ್ಲು ಮಾರಿ ಎಮ್ಮಾರಿ ಆ ಕೊಡಗು ಸಿರಿಗಿನ ಕೋಲ್ ಮಿಂಚಿನ ಕಿರಣಗಳಿಗೆ ಮಂದಾನದ ನನ್ನ ಕಣ್ಣು ಎಂದು ನಿನ್ನ ಕೇಸಿ ರೂಪದ ರಾಶಿಯ ಕಿರಣಗಳಿಗೆ ನನ್ನ ದೃಷ್ಟಿಯನ್ನೇ ಕತ್ತಾಗಿ ಹೋಗಿದೆ. ಕತ್ತಲಾಗುತ್ತಾ ಬಂದು ನಾನು ನಮ್ಮ ಮನೆಗೆ ಹೋಗಬೇಕು. ಇಲ್ಲದಿದ್ರೆ ವ್ಯವಸ್ಥೆ ಸರಿಯಾಗಿರುವುದಿಲ್ಲ. ಒಳ್ಳೆ ಮಾತಿನಿಂದ ಭೇಟಾಗಿ ಸುಮ್ಮನಿಗೆ ದಾರಿ ಬಿಡು. ಪಟ್ಟ ಬೆಳೆದ ಹಕ್ಕಿ ಕರಿಬಿಟ್ಟಿ ತನ್ನ ಮನೆಯ ಎತ್ತರಕ್ಕೆ ಹಾರಿ ತನ್ನ ಗುರಿ ತಲುಪಿದಂತೆ ಪುರುಷರ ಕಣ್ಣು ಕುಕ್ಕುವಂತೆ ಮೈ ತುಂಬ ಹರಿದ ಸೊಬಗನ್ನೇ ತುಂಬಿಕೊಂಡು ಇಂಥ ಕತ್ತಲ ಕೈವೆತ್ತಿರುವ ಸಮಯದಲ್ಲಿ ತಲೆ ಕೆಟ್ಟ ಹುಲಿಯಂತೆ ನಿನ್ನ ಮೈ ಮೇಲೆ ಎಗರೆ ಪ್ರೇಮ ಸಲ್ಲಾಪ ಆಡಿದಾಗ ತೀರುತ್ತಿದೆ ಈ ಭೂಪತಿ ಗಂಡಿನ ಆಶಾಕಾಂಕ್ಷದ ಸೇಡಿನ ಜ್ವಾಲೆ. ಮನುಷ್ಯ ರೂಪದ ರಾಕ್ಷಸ, ನೀನು ನಿಜವಾಗಲು ಇಷ್ಟೊತ್ತು ಚೇಷ್ಟೆ ಮಾಡುತ್ತಾ ಎಂದು ನಾನು ಸುಮ್ಮನೆ ಇದ್ದೆ. ನನಗೆ ಈ ರೀತಿ ಮಾತನಾಡುತ್ತಿರುವೇನೋ ರಾಸ್ಕಲ್. ಹೇ ಮಗವೇರ ಶ್ರೀಮಂತ ಕೊಟ್ಟಿರುವಂತ ಕುಮಾರಿ, ಕೈ ಎತ್ತಷ್ಟು ಸ್ವಕ್ಕ ಬಂದಿತ್ತು ಆ ಹೊಲಸ ಹಾದರ ಹೆಣ್ಣು. ಪಾಪಿ, ವಿನಯ ಎನ್ನುವುದೇ ನಿನಗೆ ಇಲ್ಲ. ಹೆಣ್ಣಿನ ಮೇಲೆ ಈ ರೀತಿ ಕೈ ಮಾಡ್ತಿರುವ ನೀನಪ್ಪ ನರಸತ್ತ ಗಂಡಸಗಳು. ಕೆಟ್ಟ ಸುಳ್ಳಿ ಈ ಪರಮಾತ್ಮನ ಸ್ಥಾನಕ್ಕೆ ಸವಾಲಾಕಿರಂಡಿ ಮಗಿಯ ತೋಳಿಂದ ಪ್ರಾಣದ ಗತಿ. ಒಂದು ಅಮಾಯಕ ಹೆಣ್ಣಿಗೆ ಈ ರೀತಿ ಕುರಿಯುವುದು ಶಿವತನದ ಲಕ್ಷಣವಲ್ಲ, ಜಾಣತನ ಲಕ್ಷಣ. ನಾನು ಹಾಕುವ ಸವಾಲಿಗೆ ಸರಿಯಾದ ಉತ್ತರವನ್ನು ನೀಡು. ಸವಾಲ ಅದು ಈ ಪರಮಾತ್ಮನ ಸವಾಲ. ಏನು ಗಂಗಾ, ನಿನ್ನ ಯಾವ ಸವಾಲು ಎಲ್ಲೇ ತರಿತಿರ್ಬೇಕಾ? ಇಲ್ಲ MP ತರಿತಿರ್ಬೇಕಾ? ಇಲ್ಲ ವಿಧಾನಸಭೆ ಉಳಿಸಿ ಶಿವಲೋಕಕ್ಕೆ ಹನುಮನಂತೆ ಹಾರಿ ಶಿವನ ತರಿತಿರ್ಬೇಕಾ? ಬೇಗ ಹೇಳು ಗಂಗಾ, ನಿಂದ ಯಾವ ಸವಾಲ? ಅಲ್ಲಿ ಕಾಣುತ್ತಿರುವ ಮಾವಿನ ಮರದಲ್ಲಿ ಗುಂಚಲು ಗಟ್ಟಲೆ ಹಣ್ಣುಗಳಿವೆ. ಆ ಹಣ್ಣುಗಳಲ್ಲಿ ಬೇರೊಂದು ಹಣ್ಣುಗಳು ಕೆಳಗೆ ಬೀಳದಂತೆ, ಒಂದೇ ಒಂದು ಹಣ್ಣು ಮಾತ್ರ ಕೆಳಗೆ ಬೀಳುವಂತೆ ಈ ನಿಮ್ಮ ಪಿಸ್ತೂಲಿನಿಂದ ಹೊಡೆಯಬೇಕು. ಆ ಕೆಲಸ ನಿನ್ನಿಂದ ಆಗಬಹುದು. ಸಾಧ್ಯ ಎಂಬುದು 7 ಸುತ್ತಿನ ಚಕ್ರಕೋಟಿಯಲ್ಲಿ ಬಂದ ಈ ಸಿಂಹದ ಮರಿ ದೈಮಂದಲ್ಲೇ ಬಂದಿಲ್ಲ. ಸಾಧ್ಯವಾದದ್ದನ್ನು ಸಾಧಿಸಬೇಕಾಗಿ ಬ್ರಹ್ಮನಿಂದ ವರ ಪಡೆದು ಶಿವಲೋಕದಿಂದ ದರಿಗಿಳಿದು ಬಂದಿದ್ದಾನೆ. ದರಿಗೆ ದೊರೆಯಾದ ಈ ಪರಾಕ್ರಮ ವೀರ ಪರಮಾತ್ಮ ನೋಡ ಗಂಗಾ, ಈ ನನ್ನ ಸೂರತನದ ಸಾಹಸವನ್ನ ಮರಿದ ಹತ್ರ ಹೋಗಿ ನೋಡ ಗಂಗಾ, ನೀ ತೋರಿಸಿದ ಅದೇ ಒಂದು ಹಣ್ಣ ಕೆಳಗ ಬಿದ್ದಿರುತ್ತಿದೆ. ಪರಮಾತ್ಮ ನಿಜವಾಗಲೂ ನಿಮ್ಮ ಗಂಟನೆಯ ಗಂಡಸು ಎಂದು ಪ್ರೂವ್ ಮಾಡಿದ್ದೇನೆ. ನಾನು ಹಾಕಿದ ಸವಾಲನ್ನು ಗೆದ್ದು ಸವಾಲಿನ ಸರದಾರ. ಶಕ್ತಿಯಲ್ಲಿ ಸನ್ಮುಖ, ವ್ಯಕ್ತಿಯಲ್ಲಿ ಗಜಮುಖ, ಭಿನ್ನತೆಯಲ್ಲಿ ಗುರಿ ನೋಡಿ ಹೊಡೆದರಲ್ಲಿ 3 ಲೋಕದ ಕಂಡ ಅರ್ಜುನ. ಬಟ್
ಕ್ಷೇತ್ರವ ಸುಳಿ ನೋಡಿ ಸೀಳೋದ್ರಲ್ಲಿ ಈ ಭೂಲೋಕದ ದೊರೆ ಪರಮಾತ್ಮ. ಏ ಹೆಣ್ಣೆ, ನಿನ್ನನ್ನ ಯಾವ ತರ ರೇಪ್ ಮಾಡಲಿ, ಯಾವ ತರ ವರ್ಣರ್ ಮಾಡಲಿ? ದಯವಿಟ್ಟು ನನ್ನ ಕ್ಷಮಿಸಿಬಿಡಿ. ನಾನು ನಿಮಗೆ ಸಾರಿ ಕೇಳ್ತಾ ಇದ್ದೀನಲ್ಲ, ದಯವಿಟ್ಟು ನನ್ನ ಕ್ಷಮಿಸಿಬಿಡಿ, ನನ್ನನ್ನ ಬಿಟ್ಟು ಬಿಡಿ. ಹಾಗಾದ್ರೆ ಒಂದು ಹಾಡನ್ನ ಹೇಳು. ನನಗೆ ಹಾಡುವುದಕ್ಕೆ ಬರುವುದಿಲ್ಲ. ಹಾಡೋದಕ್ಕೆ ಬರ್ತಿದ್ರೆ ಪ್ರಾಣ ಬಿಡಕ್ಕಾದ್ರೂ ಬರ್ತಿದೆಯಲ್ಲ, ಹಾಗಾದ್ರೆ ಪ್ರಾಣನ ಬಿಡು. ಈ ಪಾಪದಿಂದ ತಪ್ಪಿಸಿಕೊಳ್ಳಬೇಕೆಂದರೆ ಇವನು ಹೇಳಿದ ಹಾಗೆ ಕೇಳಬೇಕು ಅಷ್ಟೇ. ಹಾಗೆ ಆಗಲಿ, ಹಾಡುತ್ತೇನೆ. ಎಲ್ಲ ಎಲ್ಲಿದೆ, ಸೊಗಸಾಗಿದೆ, ಸ್ಥಿರವಾಗಿದೆ, ಮೈಮನ ಮಹರಾಗಿದೆ. Thank you.
ತಿನ್ನಕ್ಕೆ ಒಂದ್ ಹೋಟೆಲ್, ಮಧ್ಯಾಹ್ನ ಊಟಕ್ಕೆ ಮತ್ತೊಂದು ಹೋಟೆಲ್, ಸಂಜೆ ಆಲ್ಗುಡ್ಡೆ ಡಿನ್ನರ್ ಡ್ರಿಂಕ್ಸ್ಗೆ ಸೈಡ್ ಡ್ರಿಂಕ್ಸ್ ಬಾರ್, ಕಂಠ ಪೂರ್ತಿ ಕುಡಿದು ಹಂದಿ ಅಂತ ತಿಂದು ಮರಣ ಮತದಾನಿಯಲ್ಲಿ ಮೈ ಮೇಲೆ ಬಟ್ಟೆ ಕವಳದ ತಿರುಗಾಡ್ತಿರುವ ನಿಮ್ಮಂತ ಮಿಡಲ್ ಅವರಿಗೆ ಬುದ್ಧಿ ಕಲಿಸಿ ನಾನು ಬಿಡಲಾರೆ. ಬಾರಲಿ ಚೂಡಿ ಹಾಕಿದ ಮ್ಯಾಲೆ ಹೆಣ್ಣೆ. ಈ ರೀತಿ ಕರುಣೆ ಇಲ್ಲದ ಕಾಮನ ಪಶುವಂತೆ ಮಾತನಾಡುತ್ತಿರಲಿಲ್ಲ. ನಿನ್ನಂತವನಿಗೆ ಕರುಣೆ ಅನುಕಂಪ ಹೃದಯವೆನ್ನುವುದೇ ಇಲ್ಲ. ನೋಡಗಂಗ ಹುಟ್ಟಿಷ್ಟು ದೊಡ್ಡ ಮಗನಾದ್ರು ಇಂತ ಕೆಟ್ಟ ಕೆಲಸಕ್ಕೆ ಕೈ ಹಾಕವನೇ ಅಲ್ಲ. ನೀನು ನನ್ನ ಕೈ ಹಿಡಿದು ಹಾಡಿ ಕುಣಿದಾಡಿಯಲ್ಲ, ಅದೇ ಉದ್ಯೋಗದಲ್ಲಿ ನಿನ್ನ ಕೆನ್ನೆಗೆ ಮುದ್ದಿಸಿ ಡಕ್ ಮಾಡಿಬಿಟ್ಟಿ ನನ್ನನ್ನು ಜನ್ಮಿಸ ನಾನು ಬರುತ್ತೇನೆ. ಹೋಗು ಪರಮಾತ್ಮ ಹೋಗು. ತಿಳಿದೆಯೋ ತಿಳಿದಲ್ಲಿಯೋ ಈ ನನ್ನ ಕೆನ್ನೆಗೆ ಮುದ್ದನ್ನು ನೀಡಿ ಈ ನನ್ನ ಮನಸ್ಸನ್ನ ಕದ್ದಿರುವೆ. ಈ ನನ್ನ ದೇಹ ಎಂದಿದ್ದರೂ ನಿನ್ನ ಸ್ವಂತ. ನಿನ್ನನ್ನ ಪಡೆದುಕೊಳ್ಳದೆ ಹೋದರೆ ನನ್ನ ಹೆಸರು ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಕಾಪಾಡಿ ಈ ಲೋಕದ ವಿಜಯದ ಮಹಾನ್ ಮನಸ್ಸು ಶ್ರೀಮಂತರ ಅಟ್ಟಹಾಸವನ್ನು ಹೊಳೆಯಾಗಿ ಅರಿವಿನ ಪಾದ ಸೇರುತ್ತಮ್ಮ. ಒಂದು ಕಣ್ಣು ಆದ ಪಾಪ ಈಶ್ವರನ ಬಾಳು ಅವನು ಓದುವುದಾಗಿ ಆ ಸಾಹುಕಾರ ಕಟ್ಟಡಕ್ಕೆ ಸಾಕಷ್ಟು ಸಾಲ ಮಾಡಿ ಸಾಲದ ಹೊರೆಯನ್ನು ಹೊತ್ತು ನಿಂತಿದ್ದೇನೆ. ವಯಸ್ಸಿಗೆ ಮದುವೆ ಮಾಡಿ ಹಿರಿಯ ಅಣ್ಣನ ಕೆರೆ ಮೇಲೆ ಭಾರ ಇಳಿಸಿಕೊಳ್ಳಬೇಕೆಂದರೆ ಸಾಹುಕಾರವಾಗಿ ಅಂದರೆ ಈ ಬಡ ರೈತರನ್ನು ಕಾಪಾಡುವ ಭಾರ ನಿನ್ನದಮ್ಮ ಆಳದಮ್ಮ. ಅಣ್ಣ ಅಣ್ಣ ಆ ಸೋದರ ಈಗ ಬಂದೇನಪ್ಪ. ಬಂದೆ. ಏನಾಯ್ತು ಸೋದರ? ಈ PS ಆಗಿದ್ದಿ ಎಂದು ಹೋದ ವಿಷಯ ಹಚ್ಚಣ್ಣ ಯಾಕೆ ಸೋದರ? PS ಇದ್ರಲ್ಲಿ ಏನಾದರೂ ಏನಾಗಿಯಾ? ಇಲ್ಲಣ್ಣ, ಎಲ್ಲ ಟೆಸ್ಟ್ನಲ್ಲಿ ಬಟ್ನಾಸ್ ಪಾಸ್ ಆಗಿ ಬಂದೆ. ಆದರೆ ಎನ್ನುವ ನಿಟ್ಟುಸಿರು ಏಕೆ ಸೋದರ? ಕಾಂಚನ ಟೆಸ್ಟ್ನಲ್ಲಿ ಫೇಲ್ ಆಗ್ಯಾಣ. ಅಂದರೆ ನಿನ್ನ ಮಾತಿನ ಅರ್ಥ ಶ್ರೀಮಂತನ ಮಕ್ಕಳ ಕುಟುಂಬದಷ್ಟು ಎತ್ತ ಹಣವನ್ನು ಸುರಿದೆ ನಮ್ಮಂತ ಬಡ ಬಾಯಿಗೆ ಮಣ್ಣ ಹಾಕಿ ನಮ್ಮ ಜೀವಕ್ಕೆ ಅವರು ಹೊಂದಿಕೊಂಡು ಬಿಟ್ಟವಣ್ಣ. ಸೋದರ, ನಿನ್ನ ನೋವಿನ ವೇದನೆಯ ಮಾತ ಬರೆದು ಏನಾಯ್ತು ಹೇಳಪ್ಪ. ಅಣ್ಣ, ಎಲ್ಲ ಟೆಸ್ಟ್ನಲ್ಲಿ ಬಟ್ನಾಸ್ ಪಾಸ್ ಆಗಿ ಬಂದರು. ಲಕ್ಷ ರೂಪಾಯಿ ಲಂಚವನ್ನು ಕೇಳಿದ್ರಣ್ಣ. ಅಷ್ಟೊಂದು ಹಣ ನನ್ನ ಹತ್ರ ಎಲ್ಲಿಂದ ಬಂದಿಲ್ಲ. ಲಂಚವನ್ನು ಕೈ ಎತ್ತಿ ಕೊಡಲಾಗದೆ ಮತ ಬತ್ತಿಸಿಕೊಂಡು ತಿರುಗಿ ಬಂದಣ್ಣ ಈ ನಿನ್ನ ತಮ್ಮ ಈಶ್ವರ. ಈಶ್ವರ, ಈ ಕಲಿಕಾಲದ ರಾಜಕೀಯ ಎಂಬ ಹಣದ ಸಾಗರದಲ್ಲಿ ಸಾಗುತ್ತಿರುವಾಗ ಯಾರು ಏನು ಮಾಡಲು ಸಾಧ್ಯ? ಇನ್ನೊಂದು ಸಲ ಪ್ರಯತ್ನ ಪಡು. ಒಂದು ಸಲ ಯಾಕಣ, ಇನ್ನು 10 ಸಲ ಪ್ರಯತ್ನ ಪಟ್ಟರು ಈ ಧನವಂತ ಲಂಚ ಸರ್ಕಾರಕ್ಕೆ ತೊಡೆ ಕಟ್ಟಿ ಹೆಣ್ಣಿನ ಮಾನ ಪ್ರಾಣ ಬಡವರ ಏಳಿಗೆಯನ್ನು ಉದ್ಧರಿಸುವುದೇ ಈ ನಿನ್ನ ತಮ್ಮ ಈಶ್ವರನ ಕರ್ತವ್ಯ. ನಮ್ಮ ದೇಶದಲ್ಲಿ ಬರ್ತನೆಂಬ ಕರಳಿನ ಕೂಗು ಕೇಳಿದರು ಕಣ್ಣು ಮುಚ್ಚಿ ಕಂಡದ್ದು ಕಾಣದಂತೆ ನೋಡಿದ್ದು ನೋಡದಂತೆ ಮೂಕವಾಗಿ ಕುಂತಿರುವ ಈ ಸಮಾಜಕ್ಕೆ ಮೊದಲು ನಾನೇ ಶಕ್ತಿ ಹೊಡೆದು ಸಿದ್ಧನಾಗಿ ನಿಲ್ಲುವೆ. ಈಶ್ವರ, ಈ ಸಮಾಜ ಜೊತೆ ವಾರಿ ಸೇರಾಕಿಕೊಳ್ಳುವುದು ಬೇಡ. ಬಡ ರೈತರ ನಮಗೆ ಒಳ್ಳೆಯವ ಸ್ವಲ್ಪ ಬಡವರಿಗೆ ಹೇಗೆ ಬೇಕು ಹೀಗೆ ಜವಾಬ್ದಾರಿ. ದೇವರು ಎಷ್ಟೇ ಹೊಲ ಕೊಟ್ಟಿದ್ದಾರೆ ನೋಡು, ಹೊಟ್ಟೆ ತುಂಬಿಸಿಕೊಳ್ಳೋಣ ಈ ಪ್ರಪಂಚದಲ್ಲಿ. ಅಣ್ಣ, ದುಡಿದು ಹೊಟ್ಟೆ ತುಂಬಿಸಿಕೊಳ್ಳಲು ಇದು ನಮ್ಮ ತಾತ ಮುತ್ತಾಜನ ಕಾಲವಲ್ಲ. ಇದು 21ನೇ ಶತಮಾನ.
21ನೇ ಶತಮಾನದಲ್ಲಿ ಬಂಡರಾಟ, ಲಂಡರ ಕುಸ್ತಿ, ಮೋಸ, ವಂಚನೆ, ಕೊಲೆ, ಸುಲಿಗೆಗಳನ್ನ ಈ ಸಮಾಜದಲ್ಲಿ ನಡೆಯುವ ಬೆಲೆ. ಸಮಾಜದ ವಿಷಯದಲ್ಲಿ ಸೋದರ ಆಗಿನ ಮನೆಯಲ್ಲಿ ಎಂಟ್ರಿಗೊಂದು ಶಾರ್ಟ್ ಹಾಕಿಕೊಂಡು ಹೋಗುವ ಈಗ ಏನು ಶಾರ್ಟ್ ಧರಿಸಿ ಕೊಂಡೆ ವಿವಿಧ ಹೇಳ್ಕೊಂಡು ಬಂದಿರಲ್ಲ. ಇದು ಏನಪ್ಪ ಅಂತ ಕೊಂಡೆ ಅವತಾರದ ದೇಶ. ಅಣ್ಣ, ರಾಮಾಯಣದಲ್ಲಿ ಹನುಮನ ಅವತಾರ, ಮಹಾಭಾರತದಲ್ಲಿ ಕೃಷ್ಣನ ಅವತಾರ, ದೇವಲೋಕದಲ್ಲಿ ದೇವೇಂದ್ರನ ಅವತಾರ. ಅದರಂತೆ ಈ 21ನೇ ಶತಮಾನದಲ್ಲಿ ಪರಶುರಾಮನ 11ನೇ ಅವತಾರವೇ ಈ ನಿನ್ನ ತಮ್ಮ ಈಶ್ವರನ ಅವತಾರ. ಈ ಕೊಂಡೆ ನಿನಗೆ ಯಾರು ಕೊಟ್ಟರು ಸೋದರ? ಆ ದೇವರಲ್ಲ, ಈ ದೇವರಲ್ಲ, ಕಣ್ಣಿಗೆ ಕಾಣುವ ದೇವರಂದ್ರೆ ಆ ನನ್ನ ತಂದೆ ಮೈಲಾರಲಿಂಗೇಶ್ವರ. ಆ ನನ್ನ ತಂದೆ ಮೈಲಾರಲಿಂಗೇಶ್ವರ ಈ ಪರಶು ಎಂಬ ಗಂಡ ಬಡಿಲಿನ ನನಗೆ ಕೊಟ್ಟಿದ್ದಾರಣ್ಣ. ಈ ಕೊಟ್ಟಿ ಮಾತು ಏನು ಸೋದರ? ಅಣ್ಣ, ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ, ಅತ್ಯಾಚಾರಗಳನ್ನು ಸೆದೆ ಪಡೆದು ನನ್ನ ತಾಯಿಯರ ಕಣ್ಣೀರು ಒರೆಸುವ ಮಗಳ ಕ್ರಾಂತಿ ವೀರ ಸಂಗೋಯಿರಣ್ಣ, ವೀರ ಸಿಂಧೂರ ಲಕ್ಷ್ಮಣ, ಸಿಂಹದ ಸಿಡಲ ಮರಿ, ಕೆರಳಿದ ವೀರ ಕೇಸರಿನ ಅಮೂಲ್ಯವಾದ ಹೊರಹಸ್ತದಿಂದ ಪರಶು ಎಂಬ ಗಂಡ ಬಡಲಿ ನನಗೆ ಕೊಟ್ಟಿದ್ದಾರಣ್ಣ. ಅಮ್ಮ, ಈ ನಾಡಿನ ಮಾತು ನಮ್ಮ ಮೇಲೆ ನನ್ನ ಹಸಿದ ಹೊಟ್ಟೆ ತುಂಬಿದಾಯ್ತು ಸೋದರ. ಗಂಡನೆಯ ಪೂರ್ಣನೆಂದು ನನ್ನ ತಮ್ಮ ಈಶ್ವರನ್ನು ನನಗೆ ಹೇಳಿಕೊಳ್ಳುವುದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತದೆ. ಎರಡನೇ ಸೋದರ, ಹೊಟ್ಟೆಯ ದೇವರ ಮುಂದೆ ಇಟ್ಟು ದೇವರಿಗೆ ನಮಸ್ಕರಿಸು. ಆಯ್ತಣ್ಣ. ಮುಖ್ಯವಾದ ವಿಷಯನೇ ಮಾತಾಡ್ತಿದ್ದೆ. ಇದಕ್ಕಿಂತ ಮುಖ್ಯವಾದ ವಿಷಯ ಇನ್ಯಾವುದಪ್ಪ? ಮೊನ್ನೆ ನಿನಗೆ ತಿಳಿಸಿದ ಪ್ರಕಾರ ನನ್ನ ಸ್ನೇಹಿತನಾದ ಶಿವನ ತಂಗಿ ದುರ್ಗಾದು ನಿನ್ನ ಮದುವೆಯ ವಿಚಾರಣ. ನನ್ನ ಮನೆಯ ವಿಚಾರವೇ ಮಾಹಿತಿ ಆಗುತ್ತಿತ್ತು. ಅಣ್ಣ, ಶಿವನಿಗೆ ಎಂದು ನಿನ್ನ ತಂಗಿನ ಕರೆದುಕೊಂಡು ನಮ್ಮ ಮನೆಗೆ ಬಾ, ಅಲ್ಲೇ ಮಾತುಕತೆ ಮುಗಿಸಿ ಬಿಡೋಣ ಅಂತ ಹೇಳ್ತೆ. ಆದರೆ ಬರ್ಬೇಕಾಗಿತ್ತು, ಇನ್ನೂ ಬರ್ಲಿಲ್ಲ. ಓಹೋ, ನೆನದವರ ಮನದಲ್ಲಿ ಶ್ರೀಕೃಷ್ಣ ಪರಮಾತ್ಮನಂತೆ ಬಂದೇ ಬಿಟ್ರು ಅಣ್ಣ ತಂಗಿಯರು ಇಬ್ಬರು. ನಮಸ್ಕಾರ ಹಿರಿಯರಿಗೆ. ನಮಸ್ಕಾರ, ಬನ್ನಿ. ಪರವಾಗಿಲ್ಲ, ನಿನಗೆ ಪರವಾಗಿಲ್ಲ ಕಣ. ನಮ್ಮ ಮನೆಯ ಮಹಾಲಕ್ಷ್ಮಿ ಆಗಿ ಬರುವ ನಿನ್ನ ತಂಗಿಯನ್ನು ನಿಲ್ಲಿಸಿ ಮಾತನಾಡಿಸುವುದು ಯಾವನೇ? ಪಾರಮ್ಮ, ನೀನು ಕುಳಿತುಕೊಳ್ಳು. ಸರಿ. ನೋಡು ಶಿವು, ಹಿರಿಯರ ಸಂಪ್ರದಾಯ ಪ್ರಕಾರ ಹೆಣ್ಣೆತ್ತ ಕಡೆ ಗಂಡು ಹೋಗಿ ನೋಡುವುದು ಸಂಪ್ರದಾಯ. ನನ್ನ ತಮ್ಮ ಈಶ್ವರ ನಿಮಗೆಲ್ಲ ವಿಷಯವನ್ನು ತಿಳಿಸಿದ್ದೇನೆಂದು ನಿಮ್ಮ ನಮ್ಮ ಹಿರಿಯ ಬರಲಿಕ್ಕೆ ಹೇಳ್ತಪ್ಪ. ದಯವಿಟ್ಟು ತಪ್ಪ ತಿಳ್ಕೊಳ್ಳಬೇಡ. ನಾನು ಉಂಟೆ ಮತ್ತೆ ಯಾಕೆ ಬೇರೆಯವ್ರ ಮನೆಯಾಗಿದ್ದರೆ ನಾವು ತಿಳಿದುಕೊಳ್ಳಬೇಕಾಗಿತ್ತು. ಈ ಸಮಾಜಕ್ಕೆ ಮಾದರಿಯಾದ ನೀವು ಕಲಿತದ ಬಗ್ಗೆ ಸಕಲ ಗುಣಗಳಲ್ಲಿ ಶ್ರೇಷ್ಠವಾದ ನಿಮಗೆ ನನ್ನ ತಂಗಿಯನ್ನು ಕಣ್ಣು ಮುಚ್ಚಿಕೊಡಲು ಒಪ್ಪಿದ್ದೇನೆ. ಮಾದಪ್ಪನವ್ರೆ, ಕಣ್ಣು ಮುಚ್ಚಿಕೊಡಲು ಒಪ್ಪಿದ್ದೇನೆ. ತಂಗಿ, ಮಾವನವ್ರ ಕಾಲಿಗೆ ನಮಸ್ಕಾರ ಮಾಡಮ್ಮ. ಇವಳು ನಮ್ಮೂರ ಶ್ರೀಮಂತರ ಮನೆಯ ಕೆಲಸದವಳು ಗುರ್ಲಿಂಗಿ ಅಂತ. ಗುರ್ಲಿಂಗಿ, ನೀವು ಬರ್ತೀರ ಅನ್ನೋದು ಗೊತ್ತಾಗಿ ನಮ್ಮ ಕಾರ್ಯ ಮಾಡಲು ಬಂದಿದ್ದಾಳೆ. ಯಾಕೆ ನೀರು ಕುಡಿಯುತ್ತಿರಬೇಕು? ಒಳಗಡೆ ನಾನು ನೋಡಿದಾಗ ಕಾಫಿ ಬಂದಿದ್ವಿ, ಆವಾಗ ನಾ ಕುಡಿದ್ವಿ. ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಗೊತ್ತಾ ನೀನು? ಅದಕ್ಕೆ ನನಗೊಂದು ಹೆಸರಿಟ್ಟಾಗಿ ಏನಂತ ಬಿಟ್ಕೊಟ್ಟಿದ್ದಾರೆ ನಿನಗೆ? ಅದೇನೆ ಬಾಯ್ ಬಡಕಿ ಗುರುವಿಗೆ ಅಂತ. ಗುರುಗೆ ನೀವು ಮಾತಾಡಿದ್ದು ಸಾಕು. ಅಣ್ಣ, ಅಡಿಗೆ ಜೊತೆ ಏನಾದ್ರು ಸ್ವಲ್ಪ ಮಾತನಾಡಿ. ದೊಡ್ಡವರೇ,
ನೀನು ನನ್ನನ್ನು ನೋಡದೆ ಈ ನಿಶ್ಚಿತಾರ್ಥಕ್ಕೆ ಒಪ್ಪಿಕೊಂಡಿದ್ದು ಈ ನನ್ನನ್ನು ಒತ್ತಾಯಿಂದಲೋ ನಿನ್ನ ಸ್ವಂತ ಇಚ್ಛೆಯಿಂದಲೋ? ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ನಿಮ್ಮ ನಿಮ್ಮವಾದ ಈ ನಿಮ್ಮ ನಾನು ನಿಮ್ಮನ್ನು ಮನಸಾರ ಹಾಗಾದರೆ ನಾವು ನಿನ್ನ ಇಷ್ಟನ? ಆ ನಕ್ಷತ್ರವಿರುವ ನಕ್ಷತ್ರ ಯಾರಿಗೂ ಇಷ್ಟಪಟ್ಟಿರಲು ನಾನು ನಿಮ್ಮನ್ನು ಮನಸಾರ ಇದು ಮಾಡಿ ಈ ನಿಶ್ಚಿತಾರ್ಥಕ್ಕೆ ಒಪ್ಪಿಕೊಂಡಿದ್ದೆ. ಆದರೆ ವರದಕ್ಷಿಣೆ ಗಿರಿದಕ್ಷಿಣೆ ಅಂತ ನಮ್ಗೆ ಕೊಡೋದು ವರದಕ್ಷಿಣೆ ಗಿರಿದಕ್ಷಿಣೆ ನಮ್ಗೆ ಏನೇ ಬೇಕಾಗಿಲ್ಲ ಶಿವು. ಮತ್ತೊಬ್ಬರ ಹಣಕ್ಕೆ ಆಸೆ ಪಡುವವರು ನಾವಲ್ಲ. ಆ ದೇವರು ಕೊಡಬೇಕು, ನಾವು ಇರಿಸಲೇಬೇಕು, ಅದೇ ಶಾಶ್ವತ. ಶಿವು, ಮಾನವ ಕೊಟ್ಟದ್ದು ಮನಿತನಕ್ಕೆ, ದೇವರು ಕೊಟ್ಟದ್ದು ಕಡೆತನಕ್ಕೆ ಅಂತ ಗಾದಿ ಮಾತು ತಿಳಿಯಲ್ಲವೇ? ಸಿಂಪಲ್ ಆಗಿ 4 ಮಂದಿ ಮೆಚ್ಚುವಂಗೆ ಮದುವೆ ಮಾಡಿಕೊಟ್ರೆ ಸಾಕು. ಅದೇ ನೀ ನಮಗ ಕೊಡುವ ವರದಕ್ಷಿಣೆ ವರೋಪಚಾರ. ನಮ್ಮೆಲ್ಲರ ಆಶೆವೂ ಅದೇ, ಕೊನೆಯ ನಿರ್ಧಾರವೂ ಅದೇ. ಸಂತೋಷ ಮಾದೇವ್ರೆ, ಸಂತೋಷ. ನಿಮಗೆ ದೇವರೆನ್ನಲು ದೇವ ಮಾನವರೆನ್ನಲು ನೀ ನಿಮ್ಮ ಉಪಕಾರವನ್ನು ಎಂದಿಗೂ ಮರೆತಿಲ್ಲ ಮಾದೇವ್ರೆ, ಎಂದಿಗೂ ಮರೆಯುವುದಿಲ್ಲ. ಕೈ ಮಾನವರ ಕಾಲಿಗೆ ನಮಸ್ಕಾರ ಮಾಡಮ್ಮ. ಅಪ್ಪರ ಮದುವೆ ಮಾತುಕತೆಯನ್ನು ಕುಳಿತು ಮದುವೆ ಯಾವಾಗ ನನ್ನ ತಾಯಿ ನಮ್ಮ ದೇವ ಜಾತ್ರೆಯಲ್ಲಿ ಮುಂದಿನ ವಾರ ಸಂಭವಿತ ಇದೆ. ಅದೇ ಮುಹೂರ್ತದಲ್ಲಿ ಮದುವೆ ಮುಗಿಸಿ ಬಿಡೋಣ. ಅಪ್ಪರ ಈ ಸಂತೋಷದಲ್ಲಿ ಒಂದು ಹಾಡನ್ನು ಹಾಡಬಹುದು.